ಕ್ಲೀನಾಗಿ ಮಸ್ತಾಗಿ ರೆಡಿಯಾಗಿ ಒಬ್ಬ ಸ್ಪೆಷಲ್ ಪರ್ಸನ್ನ ಮೀಟ್ ಮಾಡೋಣ ಅಂತ ಹೋಗ್ತಿದ್ದೀನಿ. ಫಸ್ಟ್ ಕನ್ನಡ ಯೂಟ್ಯೂಬರ್ ಅಂತಂದರೆ ಇವರೇನೆ. ಇವತ್ತಿಂದ ಔಟ್ಫಿಟ್ಟು ವೈಟ್ ನೈಕಿ ಶೂ ಮತ್ತು ಒಂದು ವೈಟ್ ಪ್ಯಾಂಟು ಮತ್ತು ಈ ಶರ್ಟು. ಇವಾಗ ನಾನು ಹೋಗ್ತಿರೋವಂಥ ಪ್ಲೇಸು ರೀಡಿಂಗ್ ಅಂತ ಹೇಳಿ. ಇವಾಗ ನಾನಿರೋ ಜಾಗದಿಂದ ಅದೊಂದು 1.5 hour 2 hours ಆಗುತ್ತೆ. ಇಷ್ಟು ದೂರ ಹಿಡ್ಕೊಂಡ್ರು ಎಷ್ಟು ಗಮ್ ಅಂತ ಗೊತ್ತಾ, ಫುಲ್ ಒಂಥರ ಪರ್ಫ್ಯೂಮ್ ಸ್ಮೆಲ್ ಬಂದಂಗೆ ಬರ್ತೈತೆ. ಮಾಯಿಶ್ಚರೈಸರು ಸಖತ್ತು ಚೆನ್ನಾಗೈತೆ. ಅದೇ ದೊಡ್ಡಪ್ಪ ಇದು ಚಿಕ್ಕಪ್ಪ. ಅಂಡರ್ ಗ್ರೌಂಡ್ ಸ್ಟೇಷನ್ ನೋಡಿ ಗೈಸ್ ಹೆಂಗೈತೆ. ಗುಹೆ ಇದ್ದಂಗೆ ಐತೆ. ಆವಾಗಿನ ಕಾಲದಲ್ಲೇ ಹೆಂಗೆ ಮಾಡಿದ್ದಾರೆ ನೋಡಿ. ಕಿವಿ ದಬಕ್ಕಂಡ ಇನ್ನೂ ಬಿಟ್ಟಿಲ್ಲ ನೋಡಿ, ಆ ಸೌಂಡಿಗೆ ಕಿವಿ ದಬಕೊಂಡ್ಬಿಟ್ಟೈತೆ ಗೈಸ್. ಇವಾಗ ಜಸ್ಟ್ ಬಂದೆ, ಅವರು ಲೊಕೇಶನ್ ಕಳಿಸಿದ್ದು ಬಂದು ರೀಚ್ ಆದೆ. ಅವ್ರು ತೋರಿಸ್ತೀನಿ ನೋಡಿ ಯಾರು ಏನಂತ ಆಗ್ಲಿಂದ ಹೇಳ್ತಿದ್ನಲ್ಲ ಗೈಸ್. ಇವಾಗ ಊಟಕ್ಕೆ ಹೊರಟಿದ್ದೀವಿ ರೆಸ್ಟೋರೆಂಟ್ಗೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಪಂಕಾಗಿ ರೆಡಿಯಾಗಿ ನೋಡಿ, ಶರ್ಟ್ ಚೆನ್ನಾಗಿದ್ದಾನ, ಕ್ಲೀನಾಗಿ ಮಸ್ತಾಗಿ ರೆಡಿಯಾಗಿ ಒಬ್ಬ ಸ್ಪೆಷಲ್ ಪರ್ಸನ್ನ ಮೀಟ್ ಮಾಡೋಣ ಅಂತ ಹೋಗ್ತಿದ್ದೀನಿ. ಅವ್ರು ಯಾರು ಸ್ಪೆಷಲ್ ಪರ್ಸನ್ನು, ಯಾರನ್ನು ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ, ಏನು ಸಮಾಚಾರ ಅಂತ ಎಲ್ಲ ಅಲ್ಲೇ ಹೋದ್ಮೇಲೆ ತೋರಿಸ್ತೀನಿ. ಅವ್ರು ಯಾರು ಅಂತಲೂ ಕೂಡ ತೋರಿಸ್ತೀನಿ. ಇವ್ರು ಬಂದುಬಿಟ್ಟು ಶಾರ್ಟಾಗಿ ಇಂಟ್ರೊಡಕ್ಷನ್ ಕೊಡ್ತೀನಿ. ಇವರು ನಾನು ನೋಡ್ದಂಗೆ, ನಾನು ಇಂಡಿಯಾದಲ್ಲಿದ್ದಾಗ ನಾನು ಯಾವಾಗ UK ಸ್ಟಡಿ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿ ನನ್ನ ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ಆವಾಗ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದು ಫಸ್ಟ್ ಕನ್ನಡ ಯೂಟ್ಯೂಬರ್ ಅಂತಂದರೆ ಇವರೇನೆ. ಸೊ ಅದಕ್ಕೇ ತುಂಬ ದಿನದಿಂದ ನನಗೂ ಅನಿಸ್ತಿತ್ತು ಇವ್ರನ್ನ ಮೀಟ್ ಮಾಡಬೇಕು UK ಹೋದ್ಮೇಲೆ ಅಂತ. ಇಂಡಿಯಾದಲ್ಲಿದ್ದಾಗೆ ಅಂದ್ಕೊಂಡಿದ್ದೆ. ಇವ್ರಿಗೆ ಮೆಸೇಜ್ ಕೂಡ ಹಾಕಿದ್ದೆ ನಾನು ಇಂಡಿಯಾದಲ್ಲಿದ್ದಾಗ. ತುಂಬ ಚೆನ್ನಾಗಿ ರಿಪ್ಲೈ ಮಾಡಿದ್ರು, ನನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ರು. ಅವರು ಫಸ್ಟಿಂದನೂ ವೀಡಿಯೋ ನೋಡ್ತಾ ಬನ್ನಿ. ಅವರು ಡಾಕ್ಯುಮೆಂಟೇಷನ್ಸ್ ಆಗಿರ್ಬೋದು, UK ಎಜುಕೇಷನ್ಸ್ ಬಗ್ಗೆ ಮತ್ತು ಲೈಫ್ ಸ್ಟೈಲ್ ಬಗ್ಗೆ ಸೇಮ್ ಎಲ್ಲ ವೀಡಿಯೋಸು ಮಾಡಿದ್ದಾರೆ. ನೀವೆಲ್ಲ ಅವ್ರ ವೀಡಿಯೋನ ಚೆಕ್ಔಟ್ ಮಾಡಿ. ಅವ್ರದ್ದು ಯೂಟ್ಯೂಬ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವತ್ತಿಂದ ಔಟ್ಫಿಟ್ಟು ವೈಟ್ ನೈಕಿ ಶೂ ಮತ್ತು ಒಂದು ವೈಟ್ ಪ್ಯಾಂಟು ಮತ್ತು ಈ ಶರ್ಟು. ಮೊನ್ನೆ ತೊಗೊಂಡಿದ್ದ ಶರ್ಟ್ ಇದು ತುಂಬ ಚೆನ್ನಾಗೈತೆ. ಸಮ್ಮರ್ ಔಟ್ಫಿಟ್ಟು. ಬಿಸಿಲು ನೋಡಿ ಗೈಸ್ ಹೆಂಗೈತೆ, ಯಪ್ಪ ಯಮ ಹಿಂಸೆ. ಬಿಸಿಲು ಮಾತ್ರ ಸಖತ್ತು ಶೆಕೆ ಅನ್ಕೊಂಬಿಟ್ರಿ. ಫುಲ್ಲು ಇಟ್ಟು ನೋಡಿ ಅಲ್ಲೇ ಬೆವರು ಇಳಿತೈತೆ ಬಿಸಿಲು ನಿಂತ್ಕೊಂಡಿರೋದಕ್ಕೆ. ಸೊ ಇವಾಗ ಅವ್ರನ್ನ ಮೀಟ್ ಮಾಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಮಾತಾಡಿಕೊಂಡು ಬರೋಣ. ಇವತ್ತು ಹೆಂಗಿರುತ್ತೆ ಇವತ್ತಿನ ದಿನ ಏನು ಅಂತೆಲ್ಲ ತೋರಿಸ್ತೀನಿ. ಅವ್ರು ಯಾರಂತನೂ ಕೂಡ ಲೋದ್ಮೇಲೆ ತೋರಿಸ್ತೀನಿ. ಲೆಟ್ಸ್ ಗೋ. ಇವಾಗ ನಾನು ಹೋಗ್ತಿರೋವಂಥ ಪ್ಲೇಸು ರೀಡಿಂಗ್ ಅಂತ ಹೇಳಿ. ಇವಾಗ ನಾನಿರೋ ಜಾಗದಿಂದ ಅದೊಂದು 1.5 hour 2 hours ಆಗುತ್ತೆ. ಸೊ ಅದಕ್ಕೆ ನಾನು ಟ್ರೈನ್ ತೊಗೊಂಡು ಇವಾಗ ಹೋಗ್ತಾ ಇದ್ದೀನಿ. ಟ್ರೈನ್ ಸ್ಟೇಷನ್ ನೋಡಿ ಏನು ಪೀಸ್ ಆಗೈತೆ, ಜನನೇ ಇಲ್ಲ. ಎಲ್ಲೋ ಒಂದು 4-5 ಜನ ಬಿಟ್ಟರೆ ಟ್ರೈನ್ ಸ್ಟೇಷನಲ್ಲಿ ಯಾರೂ ಇಲ್ಲ ನೋಡಿ. ಈ ಫ್ಲೋರಲ್ಲಂತರೂ ಈ ಕಡೆ ಸೈಡ್ ನಾನು ಒಬ್ಬನೇ, ಅಲ್ಲೊಂದು ಇಬ್ಬರು ಇದ್ದಾರೆ ಅಷ್ಟೇ. ಇವಾಗ ನಾನು ಅಲ್ಲೋಗಿ ನೆರಳಲ್ಲಿ ನಿಂತ್ಕೊತೀನಿ. ವೀಡಿಯೋಗೆ ಚೆನ್ನಾಗಿ ಬರೋಲ್ಲ ಅಂತೇಳಿ ಬಿಸಿಲಿ ಬಂದೆ ಅಷ್ಟೇ. ಸೊ ಇವಾಗ ಹೋಗಿ ಟ್ರೈನ್ ಹತ್ಕೊಂಡು ಈಗ 2 ಟ್ರೈನ್ ಚೇಂಜ್ ಮಾಡ್ಬೇಕು ನಾನು. 2 ಟ್ರೈನ್ ಚೇಂಜ್ ಮಾಡಿಕೊಂಡು ಅಲ್ಲಿ ರೀಡಿಂಗಿಗೆ ರೀಚ್ ಆಗ್ತೀನಿ. ರೀಡಿಂಗು ಇದು ಸಿಟಿಯಿಂದ ಫುಲ್ ಔಟ್ಸೈಡ್ ಇದೆ. ಸೊ ಅದಕ್ಕೇ ಇಲ್ಲಿ ಟ್ರೈನ್ ಟ್ರಾನ್ಸ್ಪೋರ್ಟೇಷನ್ ಬಿಟ್ಟರೆ ಬೇರೆ ಬಸ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ಸೊ ಇವಾಗ ಟ್ರೈನಿಗೆ ವೇಟ್ ಮಾಡ್ತಿದ್ದೀನಿ. ಟ್ರೈನ್ ಬಂದ ತಕ್ಷಣ ಹತ್ಕೊಂಡು ಹೋಗೋಣ. ನಾನಂತರೂ ಸೂಪರ್ ಎಕ್ಸೈಟೆಡ್ ಅವ್ರನ್ನಂತರೂ ಮೀಟ್ ಮಾಡೋಕ್ಕೆ. ಈ ವೆದರ್ ಮಾತ್ರ ಸೈಕ್ ಗುರು. ಈಗಿನ ಎಷ್ಟೊಂದು ಬಿಸಿಲಿತ್ತು ನಾನು ತೋರಿಸಿದಾಗ, ಆಲ್ರೆಡಿ ತಣ್ಣಗಾಗ್ಬಿಡ್ತಲ್ಲೇ. ಒಂದೊಂದ್ಸಲಿ ಮಳೆ ಬರುತ್ತೆ, ಕೆಲವೊಂದ್ಸಲಿ ಬಿಸಿಲಿರುತ್ತೆ ಫುಲ್ಲು, ಕೆಲವೊಂದ್ಸಲಿ ಚಳಿ ಆಗುತ್ತೆ ಸಾಯಂಕಾಲದೊತ್ತು. ವೆದರೇ ಹೇಳೋಕ್ಕಾಗಲ್ಲಪ್ಪ ಇಲ್ಲಿ. ನನ್ನ ಟ್ರೈನ್ ಇರೋದು 1:26ಕ್ಕೆ. ಇವಾಗ ಬಂದುಬಿಟ್ಟು 1:22 ಆಗಿದೆ. ಇನ್ನೊಂದು 5 ನಿಮಿಷ, ಇನ್ನೊಂದು 4 ನಿಮಿಷ ಬರುತ್ತೆ. ಸೊ ಟ್ರೈನಿಗೆ ವೇಟಿಂಗ್. ಇವಾಗ ಟ್ರೈನ್ ಕರೆಕ್ಟ್ ಟೈಮಿಗೆ ಟ್ರೈನ್ ಬರುತ್ತೆ ಇಲ್ಲಿ. ಬಂದ ತಕ್ಷಣ ಹತ್ಕೊಂಡು ಹೋಗೋಣ ಬನ್ನಿ ಗೈಸ್. ಮೊನ್ನೆ ಶಾಪಿಂಗ್ ಹೋದಾಗ ಒಂದು ಮಾಯಿಶ್ಚರೈಸರ್ ತೊಗೊಂಬಂದೆ ದ ಬಾಡಿ ಶಾಪಲ್ಲಿ. ಕೈಗೆ ಹಚ್ಕೊಂಡ್ಬಂದಿದ್ದೇನೆ ಇವಾಗ ಬೆಳಗ್ಗೆ. ಇಷ್ಟು ದೂರ ಹಿಡ್ಕೊಂಡ್ರು ಎಷ್ಟು ಗಮ್ ಅಂತ ಗೊತ್ತಾ, ಫುಲ್ ಒಂಥರ ಪರ್ಫ್ಯೂಮ್ ಸ್ಮೆಲ್ ಬಂದಂಗೆ ಬರ್ತೈತೆ. ಮಾಯಿಶ್ಚರೈಸರು ಸಖತ್ತು ಚೆನ್ನಾಗೈತೆ. ಇದನ್ನ ಹಿಂಗೆ ಹಿಡ್ಕೊಂಡ್ರೆ ಹಿಂಗೆ ಹಿಡ್ಕೋಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗೈತೆ. ಫ್ಲೇವರ್ ಮಾತ್ರ ಮಸ್ತಾಗೈತೆ. ಗೈಸ್ ನೋಡಿ ಪಕ್ಕದಲ್ಲಿ ಟ್ಯೂಬ್ ಹೋಗ್ತೈತೆ. ಇದು ಟ್ರೈನು, ಇದು ಟ್ಯೂಬ್ ಮಸ್ತಲ್ಲ. ಅಂಡರ್ ಗ್ರೌಂಡ್ ಟ್ಯೂಬ್ ಅದು ನೋಡಿ. ಇಲ್ಲೊಂದು ಹೋಗ್ತೈತೆ ಚಿಕ್ಕದು, ಇದು ಅಂಡರ್ ಗ್ರೌಂಡೇ. ಅದು ದೊಡ್ಡದು, ಇದು ಚಿಕ್ಕದು. ಅದು ದೊಡ್ಡಪ್ಪ, ಇದು ಚಿಕ್ಕಪ್ಪ. ಗೈಸ್ ಇವಾಗ ಟ್ರೈನ್ ಇಳ್ಕೊಂಬಂದೆ. ಇವಾಗ ಟ್ಯೂಬಲ್ಲಿ ಹೋಗಬೇಕು. ಟ್ಯೂಬಲ್ಲಿ ಹೋಗಿ ಮತ್ತೆ ಟ್ರೈನು ಗ್ರೇಟ್ ವೆಸ್ಟರ್ನ್ ರೈಲ್ವೇಸ್ ಅಂತ ಇರುತ್ತೆ, ಅಲ್ಲಿ ಚೇಂಜ್ ಮಾಡಬೇಕು. ಇದು ನೋಡಿ ಎಲ್ಲ ಕಡೆನೂ ಸೇಮ್ ಡೀಪ್ ಅಪ್ಪ. ಪಕ್ಕದಲ್ಲಿ ಸ್ಟೇಸ್ ಹಾಕಿರ್ತಾರೆ. ಈ ಕಡೆ ನೋಡಿ ಎಷ್ಟು ಡೀಪ್ ಐತೆ. ಬನ್ನಿ ಇವಾಗ ಟ್ಯೂಬಲ್ಲಿ ಹೋಗಿ ಮತ್ತೆ ಒಂದು ಟ್ರೈನ್ ಚೇಂಜ್ ಮಾಡಬೇಕು, ಆಮೇಲೆ ಸಿಗ್ತೀನಿ. ಅಂಡರ್ ಗ್ರೌಂಡ್ ಸ್ಟೇಷನ್ ನೋಡಿ ಗೈಸ್ ಹೆಂಗೈತೆ. ಗುಹೆ ಇದ್ದಂಗೆ ಐತೆ. ಆವಾಗಿನ ಕಾಲದಲ್ಲೇ ಹೆಂಗೆ ಮಾಡಿದ್ದಾರೆ ನೋಡಿ. ವಾವ್.
ಅಲ್ಲಿಂದ ಗಾಳಿ ನುಕ್ಕೊಂಡು ಬರುತ್ತೆ, ಒಂದು ಗಾಳಿ ಬರುತ್ತೆ ಇಲ್ಲಿ. ಯಪ್ಪ, ಇಲ್ಲಿ ನಿಂತವ್ರಿಗೆ ಮುಖಕ್ಕೆ ಹೊಡೆಯುತ್ತೆ ಗಾಳಿ, ಹಂಗೆ ಬರುತ್ತೆ. ಕಾಲದ ಟ್ರೈನ್ ನೋಡಿ ಹೆಂಗೈತೆ, ಇದು ಹಳೇದು ಟ್ರೈನು. ಗೈಸ್, ಇನ್ನು ಟ್ಯೂಬ್ ಬತ್ತಿ 2 ನಿಮಿಷ ಆಗಿಲ್ಲ, ಆಲ್ರೆಡಿ ಬೇರೆ ಸ್ಟೇಷನಿಗೆ ಬಂದು ಇಳಿದೆ. ನಾನು ಬರೋಂಥ ಸ್ಟೇಷನ್ಗೆ 2 ನಿಮಿಷ. ಕಿವಿ ದಬಕ್ಕಂಡ ಇನ್ನೂ ಬಿಟ್ಟಿಲ್ಲ ನೋಡಿ, ಆ ಸೌಂಡಿಗೆ ಕಿವಿ ದಬಕೊಂಡ್ಬಿಟ್ಟೈತೆ. ಬನ್ನಿ ಇವಾಗ ನೆಕ್ಸ್ಟ್ ಟ್ರೈನ್ ಚೇಂಜ್ ಮಾಡಬೇಕು, ಗ್ರೇಟ್ ವೆಸ್ಟರ್ನ್ ರೈಲ್ವೇಸು. ಲೆಟ್ಸ್ ಗೋ. ಇದೇ ನೋಡಿ ಗೈಸ್, ದ ಗ್ರೇಟ್ ವೆಸ್ಟರ್ನ್ ರೈಲ್ವೇಸ್. ಗ್ರೀನ್ ಕಲರ್ ಐತೆ ನೋಡಿ, ಎಲ್ಲ ಹೆಂಗೈತೆ, ಫುಲ್ ದೊಡ್ಡದು, ಒಂಥರ ಬುಲೆಟ್ ಇದ್ದಂಗೆ ಐತೆ. ಎಷ್ಟು ಸ್ಪೀಡ್ ಹೋಗುತ್ತೆ ಗೊತ್ತಾ ಇದು. ಬನ್ನಿ ಇದ್ರಾಗೆ ಹೋಗ್ತಿರೋದು ನಾನು ಇವಾಗ. ಒಳಗೆ ಹೋಗಿ ಕುತ್ಕೊಳ್ಳೋಣ ಗೈಸ್. ಇವಾಗ ಟ್ರೈನ್ ಒಳಗೆ ಬಂದು ಕೂತ್ಕೊಂಡೆ, ಏನು ಮಸ್ತಾಗೈತೆ ನೋಡಿ. ದ ಗ್ರೇಟ್ ವೆಸ್ಟರ್ನ್ ರೈಲ್ವೇಸ್ ಫಸ್ಟ್ ಕ್ಲಾಸ್. ನಾವು ಬುಕ್ ಮಾಡಿದ್ದು ಫಸ್ಟ್ ಕ್ಲಾಸು. ವಾವ್, ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಐತೆ, ಹ್ಯಾಂಡ್ ರೆಸ್ಟು. ವಾವ್, ಸಖತ್ತಾಗೈತೆ ಅಂದ್ಕೊಳ್ಳಿ. ಇವಾಗ ಟ್ರೈನ್ ಬಿಡ್ತು, ನೆಕ್ಸ್ಟ್ ಸ್ಟೇಷನಿಗೆ ಹೋಗಿ ಸಿಗ್ತೀನಿ ಬನ್ನಿ. ನೆಕ್ಸ್ಟ್ ಸ್ಟೇಷನ್ ಅಂದರೆ ನಾನು ಹೋಗೋ ಪ್ಲೇಸೇ ರೀಡಿಂಗು. ಈ ಹೆಡ್ರೆಸ್ಟ್ ಆಗಿರ್ಬೋದು, ಇದು ಏನು ಕಂಫರ್ಟ್ ಆಗೈತೆ ಗೊತ್ತಾ ನೋಡಿ. ನಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಅಡ್ಜಸ್ಟ್ ಮಾಡ್ಕೋಬೋದು. ಸೀಟ್ಸು ಮಾತ್ರ ಅಲ್ಟಿ ಗ್ರೇಟ್ ವೆಸ್ಟರ್ನ್ ರೈಲ್ವೇಸು. ಗೈಸ್, ಇವಾಗ ಸ್ಟೇಷನಲ್ಲಿ ಇಳಿದೆ. ಇವಾಗ ಒಂದು ಹೋಟೆಲ್ ಅಡ್ರೆಸ್ ಕಳಿಸಿದ್ದಾರೆ ಅವರು, ರೆಸ್ಟೋರೆಂಟು. ಸೊ ಅಲ್ಲಿಗೆ ಹೋಗ್ಬೇಕಂತೆ. ಬನ್ನಿ ಹೋಗೋಣ, ಹೋಗಿ ತೋರಿಸ್ತೀನಿ ಯಾರು ಏನಂತ. ನಾನಂತರ ಎಕ್ಸೈಟೆಡ್ ಅವ್ರನ್ನಂತರ ಮೀಟ್ ಮಾಡೋಕ್ಕೆ. ಸ್ಟೇಷನಲ್ಲಿ ಫ್ರೂಟ್ ಜ್ಯೂಸು ಮತ್ತು ಇದನ್ನು ಗಾಳಿ ಬಿಸ್ಕೊಳಕ್ಕೆ, ಇದೇನಂತ ನನಗೆ ಗೊತ್ತಿಲ್ಲ. ಇದನ್ನು ಫ್ರೀ ಕೊಡ್ತಿದ್ರು. ಸೊ ಫ್ರೀ ಕೊಟ್ಟಿದ್ದು ಏನಕ್ಕೆ ಸುಮ್ಮನೆ ಹಂಗೆ ಬಿಡೋಣ ಅಂತ ಎತ್ಕೊಂಡು ಹೋಗ್ತಿದ್ದೀನಿ. 2 ಜ್ಯೂಸು, ಅವ್ರಿಗೊಂದು ಜ್ಯೂಸು, ಇವೆರಡು ಬಿಸ್ಕೊಳಕ್ಕೆ 2 ತೊಗೊಂಡು ಹೋಗ್ತಿದ್ದೀನಿ. ಗಾಳಿ ಬಿಸ್ಕೊಳಕ್ಕೆ ಶೆಕೆ ಅಲ್ವಾ, ಸಮ್ಮರ್ ಇವಾಗ. ಸೊ ಲೆಟ್ಸ್ ಗೋ. ಬನ್ನಿ, ಸ್ಟೇಷನ್ ನೋಡಿ ಹೆಂಗೈತೆ, ಯಪ್ಪ ಕ್ರೇಜಿ ಐತೆ. ಲೆಟ್ಸ್ ಗೋ. ಗೈಸ್, ಇವಾಗ ಜಸ್ಟ್ ಬಂದೆ, ಅವರು ಲೊಕೇಶನ್ ಕಳಿಸಿದ್ದು, ಬಂದು ರೀಚ್ ಆದೆ. ಅವ್ರು ತೋರಿಸ್ತೀನಿ ನೋಡಿ ಯಾರು ಏನಂತ ಆಗ್ಲಿಂದ ಹೇಳ್ತಿದ್ನಲ್ಲ, ಇವರನ್ನೇ. ಇವ್ರ ಹೆಸರು ಪ್ರಜ್ವಲ್ ಗೌಡ ಅಂತ ಹೇಳಿ. ನಾನು ಯಾವಾಗ UK ಬರಬೇಕು ಅಂತ ನಾನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡು, ಅವಾಗ ದ ಫಸ್ಟ್ ನೋಡಿದ್ದು ಕನ್ನಡ ಯೂಟ್ಯೂಬರ್ ಅಂದರೆ ಇವರೇನೆ. ಇವಾಗ ಮಿಸ್ಟರ್ ಮಾಂಗ್ ಕನ್ನಡ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇದೆ. ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಾ ಇದ್ರೆ ಮಿಸ್ಟರ್ ಮಾಂಗ್ ಕನ್ನಡ ಅಂತ. ಇವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕ್ತಿರ್ತೀನಿ, ಮತ್ತೆ ಇಲ್ಲಿ ಡಿಸ್ಪ್ಲೇಲೂ ಬರ್ತಾ ಇರುತ್ತೆ. ಇವ್ರು ಹೇಳ್ತಾರೆ ಕೇಳಿ ಮುಂದೆ ಇವ್ರು ಏನೇನು ಮಾಡ್ತಾರೆ. ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬರೀ ವಿಡಿಯೋ ನೋಡ್ತಾ ಇದ್ದೀರಾ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಹುಡುಗನ ಚಾನಲ್ನು ಬೆಳೆಸ್ಬೇಕು ನೀವೆಲ್ಲ. ಕನ್ನಡ ಯೂಟ್ಯೂಬರ್ಸ್ ಯಾರ್ಯಾರಿದ್ದಾರೋ ಎಲ್ಲರನ್ನೂ ಬೆಳೆಸಿ ಅಂತ ಹೇಳ್ತಾ, ಎಷ್ಟು ಕಷ್ಟಪಟ್ಟು ಇನ್ಫಾರ್ಮೇಷನ್ ತೊಗೊಂಡು ಮಾಡ್ತೀವಿ. ಇವ್ರ ಕಡೆಯಿಂದ ಮಾತ್ರ ನಾನು 100% ಇನ್ಫಾರ್ಮೇಷನ್ ತೊಗೊಂಡಿದ್ದೀನಿ. ಡಾಕ್ಯುಮೆಂಟೇಷನ್ ಆಗಿರ್ಬೋದು. ಇವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಮತ್ತೆ ಎಲ್ಲರಿಗೂ ಒಳ್ಳೇದಾಗಲಿ. ಗೈಸ್, ಇವಾಗ ಊಟಕ್ಕೆ ಹೊರಟಿದ್ದೀವಿ ರೆಸ್ಟೋರೆಂಟ್ಗೆ, ನಾನು ಮತ್ತೆ ಬ್ರೋ. ಲೈಕ್ ಇವಾಗ ಯಾವುದಾದ್ರೂ ರೆಸ್ಟೋರೆಂಟ್ ಹುಡುಕ್ತಾ ಇದ್ದೀವಿ ಬ್ರೋ. ಇದೆಲ್ಲ ಹೊರಗಡೆ ಅಲ್ವಾ, ಅಂದರೆ ಸ್ಟ್ರೀಟ್ ಫುಡ್ಸು. ರೀಡಿಂಗ್ ಮಾತ್ರ ಸಖತ್ತಾಗೈತೆ ಇದು ಅಷ್ಟನ್ನು. ಗೈಸ್, ಇದು ಆ್ಯಕ್ಚುಲಿ ನಾನು ರೀಡಿಂಗ್ ಅಂತ ಹೇಳ್ತಿದ್ದೆ, ಇದನ್ನು ನೋಡಿದರೆ ಓದಿದರೆ ರೀಡಿಂಗ್ ಅಂತಲೇ ಅನ್ಸೋದು. ಬಟ್ ಇವ್ರ ಪ್ರೊನೌನ್ಸಿಯೇಷನ್ ಪ್ರಕಾರ ಅದು ರೀಡಿಂಗ್ ಅಂತ ಹೇಳ್ತಾರಂತೆ. ಸೊ ಇವ್ರದ್ದು ಪ್ರೊನೌನ್ಸಿಯೇಷನ್ನೇ ಬೇರೆ ಇರೋದು. ಇವ್ರು ಇಂಗ್ಲೀಷೇ ಒಂಥರ ಡಿಫ್ರೆಂಟ್ ಇರುತ್ತೆ. ಸೊ ಇದು ನಾವು ಮಾತಾಡೋದೆಲ್ಲ ಅಮೇರಿಕನ್ ಇಂಗ್ಲೀಷ್ ಅಲ್ಲೊಬ್ರ ನಾವು ಮಾತಾಡೋದು. ನಾವು ಇಂಡಿಯನ್ಸ್ ಅಮೇರಿಕನ್ ಇಂಗ್ಲೀಷ್ ಇನ್ಫ್ಲುಯೆನ್ಸ್ ಆಗಿದ್ದೀವಿ. ಅದೇ ನಮ್ಮದು ಒಂಥರ ಅಮೇರಿಕನ್ ಇಂಗ್ಲೀಷು, ಇವ್ರದ್ದು ಬ್ರಿಟನ್ ಇಂಗ್ಲೀಷೇ ಬೇರೆ ಒಂಥರ ಡಿಫ್ರೆಂಟ್. ಇವ್ರೂ ಕೂಡ ರೆಡಿ ಆಗ್ತಿದ್ದಾರೆ ವ್ಲಾಗ್ ಮಾಡೋಕ್ಕೆ. ನೋಡೋಣ ಇವಾಗ ಯಾವುದಾದ್ರೂ ಒಂದು ರೆಸ್ಟೋರೆಂಟ್ ಹುಡ್ಕೊಂಡು. ಇಂಡಿಯನ್ ರೆಸ್ಟೋರೆಂಟ್ ಸಿಗುತ್ತಾ? ಈಗ ಬಂದಿರೋದು ಬಿರಿಯಾನಿ ಮಾಮ ಅಂತ ಹೇಳಿ, ಇಲ್ಲಿ ಬಿರಿಯಾನಿ ತಿನ್ನೋಣ ಅಂತ ಬಂದಿದ್ದೀವಿ. ಇವ್ರು ಮುಂಚೆ ಒಂದ್ಸಲಿ ಬಂದಿದ್ರಂತೆ. ಬನ್ನಿ, ಇಲ್ಲಿ ನಮ್ಮ ಇಂಡಿಯನ್ ಫುಡ್ ಸಿಗೋದು ಭಾಳ ಕಷ್ಟ. ಸೊ ಅದಕ್ಕೆ ಯಾವ್ದು ಸಿಗುತ್ತೋ ಅದಕ್ಕೆ ಹೋಗಬೇಕು. ಇದು ಇಲ್ಲಿ ಕೊಡೋಣ ನಮ್ಮಲ್ಲಿ ಆಂಧ್ರ ಸ್ಟೈಲ್ದು ಯಾವುದೋ ಒಂದು ಚಿಲ್ಲಿ ಚಿಕನ್ ಅಂತ ಹೇಳಿ ಮಾಡ್ತಾರಂತೆ, ಚೆನ್ನಾಗಿರುತ್ತಂತೆ. ಲೆಟ್ಸ್ ಟ್ರೈ. ನಾನು ಚಿಕನ್ ತಿನ್ನಲ್ಲ, ಬಟ್ ಅವ್ರು ತಿಂತಾರೆ.
ಗೈಸ್ ಇವಾಗ ಒಳ್ಳೆ ಲಂಚ್ ಆಯಿತು. ನಾನು ಮತ್ತೆ ಬ್ರೋ ಥ್ಯಾಂಕ್ ಯು ಬ್ರೋ ಲಂಚ್ ಮಾಡಿಸಿದ್ಕೆ. ಒಳ್ಳೆ ಊಟ ಮಾತ್ರ. ಇಷ್ಟು ದಿನ ಊಟ ಮಾಡಿದ್ದಿಲ್ಲ, ಅಂದರೆ ಲೈಕ್ ಇಂಡಿಯಾಗೆ ವಾಪಸ್ ಹೋಗಿ ಮತ್ತೆ ಬಂದಾಗಿಂದ ಇಂಡಿಯನ್ ಫುಡ್ ತಿಂದಿದ್ದಿಲ್ಲ. ಇವತ್ತಂತರೂ ಹೊಟ್ಟೆ ತುಂಬ ಊಟ ಆಯಿತು. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹಂಗೆ ಐ ಸ್ಟ್ರೀಟಲ್ಲಿ ಹೋಗ್ತಾ ಇದ್ದೀನಿ. ನೋಡಿ ಇದು ಐ ಸ್ಟ್ರೀಟ್ ಅಂತ ಹೇಳ್ತಾರೆ. ನಾವು ಅವಾಗಲ್ಲ ಹಳೇ ವಿಡಿಯೋದಲ್ಲಿ ತೋರಿಸ್ತಿದ್ನಲ್ಲ, ಇಲ್ಲಿ ವೆಹಿಕಲ್ಸ್ ಅಲೋ ಇರಲ್ಲ, ಜಸ್ಟ್ ಓನ್ಲಿ ಓಡಾಡೋಕ್ಕಷ್ಟೇ. ಲೈಕ್ ಈ ಥರ ಎಲ್ಲ ಶಾಪ್ಸ್ ಇರ್ತವೆ, ರೆಸ್ಟೋರೆಂಟ್ಸ್ ಇರ್ತವೆ. ಲೈಕ್ ಈ ಥರ ನಾವು ವಾಕ್ ಮಾಡ್ಬೋದು ಅಷ್ಟೇ ಇಲ್ಲಿ. ಇವಾಗ ಹೊರಡೋ ಸಮಯ ಬಂತು. ಇಷ್ಟೋ ತನಕ ಟೈಮ್ ಪಾಸ್ ಮಾಡಿಕೊಂಡು ಒಳ್ಳೆ ಟೈಮ್ ಪಾಸ್ ಅಂತ ಅಂದ್ಕೊಳ್ರಿ, ಎಲ್ಲ ಮಾತಾಡ್ಕೊಂತ ಕೂತ್ಕೊಂಡು ಇವಾಗ ಹೊರಟಿದ್ದೀನಿ ಮನೆಗೆ. ಇವಾಗ ರಿಟರ್ನ್ ಹೋಗಿ ಮತ್ತೆ ಸಿಗ್ತೀನಿ ಅಂತ ಹೇಳಿದ್ದೀನಿ. ಬ್ರೋ ಮತ್ತೆ ಸಿಗೋಣ ಯಾವಾಗಾದ್ರೂ. ಮನೆಗೆ ಬರ್ತಾನೆ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ಇವ್ರ ಮನೆ ತೋರಿಸ್ತೀನಿ. ಇವ್ರ ಸ್ವಂತ ಮನೆ, ಇವ್ರು ಆಲ್ರೆಡಿ ಸ್ವಂತ ಮನೆ ತೊಗೊಂಡಿದ್ದಾರೆ. ಇವ್ರ ಮನೆ ಟೂರು ಕೂಡ ಮಾಡ್ತೀನಿ. ಟೂರ್ ಮಾಡ್ಬೋದಾ ಬ್ರೋ ಮನೇನ? ಮನೆ ಟೂರ್ ಮಾಡೋಣ. ಅವ್ರ ಮನೆಗೆ ಹೋಗ್ತೀನಿ ನೆಕ್ಸ್ಟ್ ಯಾವಾಗಾದ್ರೂ ಫ್ರೀ ಮಾಡಿಕೊಂಡು. ಮತ್ತೆ ಎಲ್ಲಾದ್ರೂ ಬೇರೆ ಬೇರೆ ಟ್ರಿಪ್ ಪ್ಲ್ಯಾನ್ ಮಾಡೋಣ. ಮತ್ತೆ ಸಿಗೋಣ ಬ್ರೋ. ಸಿ ಯು. ಚಾನಲ್ನ ನೋಡೋದು ಮಾತ್ರ ಮರಿಬೇಡ್ರಿ. ಇವ್ರ ಚಾನಲ್ಲು ಚೆಕ್ಔಟ್ ಮಾಡಿ. ಎಲ್ಲ ವೀಡಿಯೋಸ್ನು ಇನ್ಮೇಲೆ ಜಾಸ್ತಿ ಓಡ್ಬೇಕು, ಈಗಲೇ ಹೇಳ್ತೀನಿ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವ್ಲಾಗಲ್ಲಿ. ಓಕೆ ಬಾಯ್ ಬಾಯ್ ಗೈಸ್. ಇವಾಗ ಟ್ರೈನ್ ಹತ್ಕೊಂಡು ರಿಟರ್ನ್ ಹೋಗ್ತಿದ್ದೀನಿ. ಗೈಸ್ ಟ್ರೈನಲ್ಲಿ ವಾಶ್ರೂಮ್ ನೋಡಿ ಗೈಸ್ ಹೆಂಗೈತೆ. ಒಂದು ಲಾಂಗ್ ಲೆಂತ್ ಮಿರರು. ಈ ಕಡೆ ನೋಡಿ ಲಾಕ್ ಮಾಡ್ಕೋಬೋದು ಡೋರು. ನೋಡಿ ಡೋರ್ ಹೆಂಗೈತೆ ರೌಂಡ್ ಶೇಪಲ್ಲಿ. ನೋಡಿ ಇದು ವಾಟರು ನೋಡಿ ಹೆಂಗೆ ಬರುತ್ತೆ. ಈ ಕಡೆ ಸೋಪು, ಈ ಕಡೆ ಡ್ರೈಯರು. ವಾವ್ ಏನು ಸಖತ್ತಾಗೈತಲ್ಲ ವಾಶ್ರೂಮು. ಬಟ್ ಮೇನ್ ಏನು ಪ್ರಾಬ್ಲಮ್ ಅಂದರೆ ಸ್ಪ್ರೇ ಇಲ್ಲ. ತೊಳ್ಕೊಳಕ್ಕೆ ಟಿಶ್ಯೂ ಇಂದ ತೊಳ್ಕೊಬೇಕಷ್ಟೆ. ಇದನ್ನಲ್ಲಿ ಸ್ಟೇಷನಲ್ಲಿ ಫ್ರೀ ಕೊಟ್ಟಿದ್ರಲ್ಲ ಜ್ಯೂಸು, ಟ್ರೈ ಮಾಡೋಣ ಬನ್ನಿ. ಇದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತಂತಪ್ಪ ಇದರಲ್ಲಿ. ನೋಡಿ ಆಲ್ಕೋಹಾಲ್ 3.4% ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ ಇದರಲ್ಲಿ. ಬಟ್ ಏನು ತೊಂದರೆ ಇಲ್ಲ. ಇದು ನೋಡಿ ಗಾಳಿ ಬಿಸ್ಕೊಳಕ್ಕೆ ಇದು ಯಾವುದೋ ಬ್ರ್ಯಾಂಡಿಂದ, ಇದು ಬ್ರದರ್ಸ್ ಪ್ರೀಮಿಯಂ ಸೀಡರ್ ಅಂತ ಏನೈತೆ, ಅವ್ರು ಪ್ರಮೋಷನ್ಗೋಸ್ಕರ ಕೊಟ್ಟಿರೋದು. ಗಾಳಿ ಬಿಸ್ಕೊಂಡು ನೋಡೋಣ ಇದರಲ್ಲಿ ಹೆಂಗೆ ಗಾಳಿ ಬರುತ್ತೆ ಅಂತ. ವಾವ್ ಥಂಡು ಗಾಳಿ ಬರುತ್ತೆ ಗೈಸ್. ಫ್ಯಾನೇ ಬೇಡ, ಸುಮ್ಮನೆ ಫ್ಯಾನ್ ಆರ್ಡ್ರ್ ಮಾಡಿದ್ದೀನಿ ಮನೆಯಲ್ಲಿ. ಅಪ್ಪ ಇದೇ ಥಂಡು ಗಾಳಿ ಬರ್ತೈತೆ. ವಾವ್ ಸೂಪರಾಗೈತೆ ಇದಂತೂ. ಫ್ರೀ ಆ್ಯಕ್ಚುಲಿ ಇದನ್ನು ನಾವು ಏನಾದರೂ ಸಪ್ರೇಟಾಗಿ ತೊಗೊಳಕ್ಕೆ ಹೋದರೆ ಒಂದು 5 pounds 10 pounds ಏನೋ ಇರ್ಬೋದು. ಬಟ್ ಇದು ಫ್ರೀ. ಮಸ್ತ್ ಗಾಳಿ ಬರ್ತೈತೆ ಸಣ್ಣಗೇನು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವ